ದೇವೇಗೌಡರ ಧರ್ಮಪತ್ನಿ ವಿಧಿವಶರಾಗಿದ್ದಾರೆ. 89 ವರ್ಷದ ಚೆನ್ನಮ್ಮ ಅವರು ಇವತ್ತು ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆಯುಸಿರೆನ್ನು ಎಳೆದಿರುವಂಥದ್ದು. ಈಗಾಗಲೇ ದೇವೇಗೌಡರು ಸೇರಿದಂತೆ ಇಡೀ ಕುಟುಂಬ ಸದಸ್ಯರು ಈ ಒಂದು ಆಸ್ಪತ್ರೆಗೆ ಬಂದಿದ್ದರು. ಅಲ್ಲಿದೆ ಈಗ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬೇಕಾದಂತಹ ಸಿದ್ಧತೆಗಳು ನಡೀತಾ ಇದ್ದಾವೆ. ಮಣಿಪಾಲ ಆಸ್ಪತ್ರೆಯಿಂದ ಚೆನ್ನಮ್ಮ ಅವರನ್ನು ಈಗ ಪದ್ಮನಾಭನಗರದ ನಿವಾಸಕ್ಕೆ ಕರೆದೊಯ್ಯಲಾಗುತ್ತೆ. ಪಾರ್ಥಿವ ಶರೀರವಾಗಿ ಚೆನ್ನಮ್ಮ ಅವರು ಈಗ ಪದ್ಮನಾಭನಗರದ ನಿವಾಸಕ್ಕೆ ಹೋಗ್ತಾ ಇರುವಂಥದ್ದು. ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ಈಗಾಗಲೇ ಆಸ್ಪತ್ರೆಗೆ ಬಂದಿದ್ದಾರೆ. ದೇವೇಗೌಡರು ಕೂಡ ಪತ್ನಿಯನ್ನು ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದರೆ ಒಂದು ಸುದೀರ್ಘ ದಾಂಪತ್ಯ ಇವರಿಬ್ಬರದ್ದು. ಸುದೀರ್ಘ ದಾಂಪತ್ಯವನ್ನು ನಡೆಸಿದಂಥವರು 1954ರಲ್ಲಿ ಇವರ ವಿವಾಹ ಆಗಿತ್ತು. ಪದ್ಮನಾಭನಗರದ ಮನೆಯ ಬಳಿಯಲ್ಲಿನೇ ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗ ಮಾಡಿಕೊಳ್ಳಲಾಗಿದೆ. ನಾಳೆ ಹಾಸನದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಇಟ್ಟುಕೊಳ್ಳಲಾಗಿದೆ. ಹಾಸನದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇದೆ. ಕೆಲ ಹೊತ್ತಲ್ಲೇ ಪದ್ಮನಾಭನಗರದ ನಿವಾಸದ ಕಡೆಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮಣಿಪಾಲ ಆಸ್ಪತ್ರೆಯ ಬಳಿಯಲ್ಲಿದೆ. ಈಗಾಗಲೇ ಅವರ ಎಲ್ಲ ಕುಟುಂಬಸ್ಥರು ಕೂಡ ಮಣಿಪಾಲ ಆಸ್ಪತ್ರೆಗೆ ಬಂದಿದ್ದಾರೆ, ಅಲ್ಲೇ ಇದ್ದಾರೆ. ಮಣಿಪಾಲ ಆಸ್ಪತ್ರೆಯಲ್ಲಿ ಮೊನ್ನೆಯಿಂದಲೂ ಕೂಡ ಕಳೆದ ಬುಧವಾರದಿಂದ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಆದರೆ ಉಸಿರಾಟದ ತೊಂದರೆಯಿಂದಾಗಿ ಬಳಲ್ತಾ ಇದ್ದಂತಹ ಚೆನ್ನಮ್ಮ ಅವರು ಅವರ ಆರೋಗ್ಯದ ಉಳಿದೆಲ್ಲ ವಿಚಾರಗಳಲ್ಲೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲ, ಆದರೆ ಉಸಿರಾಟದ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದರು. ಇದರಿಂದಾಗಿ ಈ ಒಂದು ಉಸಿರಾಟದ ಸಮಸ್ಯೆಯ ಹೊಡೆತಕ್ಕೆ ಅವರು ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಿನ್ನೆ ಕುಮಾರಸ್ವಾಮಿಯವರು ಸುಮಾರು 6-7 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ದರು. ಅಮ್ಮನನ್ನು ನೋಡೋದಕ್ಕಾಗಿ ಬಂದಿದ್ದರು. ಅಮ್ಮ ಇದ್ದಂತಹ ಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕ್ತಾ ಇದ್ರು. ಆಸ್ಪತ್ರೆ ಒಳಗೆ ನಿನ್ನೆಯೂ ಕೂಡ ಕಣ್ಣೀರು ಹಾಕ್ತಾ ಇದ್ರು ಅನ್ನುವಂತಹ ಮಾಹಿತಿ ಇತ್ತು. ಇವತ್ತು ಕಣ್ಣೀರು ಹಾಕ್ತಾನೆ ಮಣಿಪಾಲ ಆಸ್ಪತ್ರೆಗೆ ಬಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಚೆನ್ನಮ್ಮ ದೇವೇಗೌಡರ ರಾಜಕೀಯದ ಧರ್ಮಪತ್ನಿಯಾಗಿ ಮತ್ತು ದೇವೇಗೌಡರ ರಾಜಕೀಯದ ಜೊತೆಗೇ ಅವರ ದಾಂಪತ್ಯ ಸಾಗ್ತಾ ಬಂದಂಥದ್ದು. ದೇವೇಗೌಡರು ಇನ್ನೂ ಕೂಡ ರಾಜಕೀಯಕ್ಕೆ ಅಧಿಕೃತವಾದಂತಹ ರಾಜಕೀಯಕ್ಕೆ ಎಂಟ್ರಿ ಆಗೋಕ್ಕೆ ಮೊದಲೇ ಅವರಿಗೆ ಮದುವೆ ಆಗಿರುತ್ತೆ. 21ನೇ ವರ್ಷಕ್ಕೆ ದೇವೇಗೌಡರಿಗೆ ಮದುವೆ ಆಗುವಂಥದ್ದು. ಅಲ್ಲಿಂದ ಚೆನ್ನಮ್ಮ ಮತ್ತು ಚೆನ್ನಮ್ಮ ಅವರ ತಂದೆ ಆದಂತಹ ಪಟೇಲ್ ದೇವೇಗೌಡರು ಅವರ ಒಂದು ಸಹಕಾರ ಇವೆಲ್ಲದರಿಂದಾಗಿ ದೇವೇಗೌಡರು ಮುಂದೆ 1962ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋದ್ರಲ್ಲೂ ಕೂಡ ಈ ಕುಟುಂಬದ ಜೊತೆಗಿನ ಅವರ ವೈವಾಹಿಕ ಸಂಬಂಧ ಬಹಳ ದೊಡ್ಡ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಅಲ್ಲಿಂದ ನಂತರ ದೇವೇಗೌಡರು ರಾಜಕೀಯದಲ್ಲಿ ಬ್ಯುಸಿ ಆಗ್ತಾ ಹೋದರೆ ಕುಟುಂಬವನ್ನು ನಿಭಾಯಿಸುವಂತಹ ಎಲ್ಲ ಕೆಲಸವನ್ನು ಮಾಡ್ತಾ ಬಂದಂಥದ್ದು ಚೆನ್ನಮ್ಮ ಅವರು. ಯಾಕಂದರೆ ಮಕ್ಕಳಿಗೆ ಅಪ್ಪನ ಮುಖ ನೋಡೋದಕ್ಕೆ ಸಿಗ್ತಿದ್ದು ಬಹಳ ಕಡಿಮೆ. ಯಾಕಂದರೆ ಅಪ್ಪ ರಾಜಕೀಯದಲ್ಲಿ ಇಡೀ ರಾಜ್ಯ ಸುತ್ತುತ್ತಾ ಇದ್ದಂಥವ್ರು, ಆದರೆ ಅಮ್ಮ ಮಕ್ಕಳನ್ನು ಮನೆಯಲ್ಲಿ ಬೆಳೆಸ್ತಾ ಅವರ ವಿದ್ಯಾಭ್ಯಾಸವನ್ನು ನೋಡ್ತಾ ಅವ್ರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಮುಂದುವರೆದು ಆ ಒಂದು ರಾಜಕೀಯ ಮತ್ತು ಕೌಟುಂಬಿಕ ಈ ಎರಡೂ ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಂಥವರು ಚೆನ್ನಮ್ಮ. ಇವತ್ತು ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಿನ ಚೆನ್ನಮ್ಮ ಅವರು ಮಣಿಪಾಲ ಆಸ್ಪತ್ರೆಯಲ್ಲಿ ಕಳೆದ 3 ದಿವಸಗಳಿಂದ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ದೇವೇಗೌಡರು ನಿನ್ನೆಯೂ ಕೂಡ ಅಷ್ಟೇ ತಮ್ಮ ಪತ್ನಿ ಉಳ್ಕೊಳ್ತಾರೆ, ಅವ್ರಿಗೇನು ತೊಂದರೆ ಆಗಲಾರದು ಅನ್ನುವಂತಹ ವಿಶ್ವಾಸವನ್ನು ದೇವೇಗೌಡರು ಹೊಂದಿದ್ರು. ಯಾಕಂದರೆ ದೇವೇಗೌಡರು ಹೀಗೆ ನಮಗೆ ಹೊರಗಡೆ ಕಂಡಾಗ ರಾಜಕೀಯವಾಗಿ ಅವ್ರನ್ನ ನೋಡಿದಾಗ ಭಾಳ ಗಂಭೀರ ಸ್ವರೂಪಿಯಾಗಿದ್ದರೆ, ಪತ್ನಿಯ ಜೊತೆಗೆ ಬಹಳ ತಮಾಷೆಯಿಂದ ಮಾತಾಡ್ತಾ ಇದ್ದಂತಹ ದೇವೇಗೌಡರನ್ನು ಅವರ ಕೌಟುಂಬಿಕವಾಗಿ ಅವರು ಬಹಳಷ್ಟು ಹಾಸ್ಯ ಚಟಾಕಿಗಳನ್ನು ಪತ್ನಿಯ ಜೊತೆಗೆ ಹರಿಸ್ತಾ ಅವರ ಆ ಕೌಟುಂಬಿಕ ವಾತಾವರಣದಲ್ಲಿ ಅವರ ಮಾತು ಪ್ರತಿ ಬಾರಿಯೂ ಕೂಡ ನಗೆಯೋ ಜೊತೆಗೇ ಅದು ಸಾಕ್ತಾ ಇದ್ದದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಗಮನಿಸ್ತಾ ಇದ್ವಿ. ಅವ್ರನ್ನ ಹತ್ತಿರದಿಂದ ನೋಡಿದಂಥವರು ಕೂಡ ಅದನ್ನು ಹೇಳ್ತಿದ್ರು. ದೇವೇಗೌಡರು ಕೂಡ ಮನೆಯಲ್ಲಿ ಹೆಂಡತಿ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿರ್ಬೋದು, ಇಂಥ ಸಂದರ್ಭಗಳಲ್ಲಿ ಬಹಳ ಖುಷಿಯಾಗಿ ಇರ್ತಾ ಇದ್ದಂತಹ ರೀತಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ರಾಜಕೀಯದ ಒತ್ತಡಗಳನ್ನು ಮನೆಯ ಒಳಗಡೆ ಯಾವತ್ತೂ ಕೂಡ ಸುಳಿಯದಂತೆ ನೋಡ್ಕೊಳ್ತಾ ಇದ್ದಂಥವರು ಮತ್ತು ದೇವೇಗೌಡರ ಇಳಿ ವಯಸ್ಸಿನ ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಪತಿಯ
ಆರೋಗ್ಯದ ಕಡೆಗೆ ಕಾಳಜಿಯನ್ನು ವಹಿಸ್ತಾ ಎಲ್ಲ ರೀತಿಯಲ್ಲೂ ಕೂಡ ದೇವೇಗೌಡರು ಯಾವುದೇ ರಾಜ್ಯ ಪ್ರವಾಸಕ್ಕೆ ಹೋಗಲಿ ಏನೇ ಇರಲಿ ನಮ್ಮ ಜೊತೆಗೆ ಈಗ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವಂತಹ ನಿರ್ಮಲಾನಾಥ ಸ್ವಾಮೀಜಿಯವರು ಈಗ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಯವರೇ, ಚೆನ್ನಮ್ಮ ಅವರ ನಿಧನದ ವಾರ್ತೆ ಈಗ ಸಿಕ್ಕಿದೆ. ತಾವೇನು ಹೇಳ್ತೀರಿ ಚೆನ್ನಮ್ಮ ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀರಿ? ತುಂಬಾ ತುಂಬಾ ನೋವಿನ ಮತ್ತು ದುಃಖದ ಸಂಗತಿ ಹರಿ. ಹೌದು. ಅಮ್ಮ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಮಾತೃಶ್ರೀ ಸ್ಥಾನದಲ್ಲಿದ್ದಂತೆ. ಹೌದು ಹೌದು. ದೀರ್ಘಕಾಲ ದೇವೇಗೌಡರ ಹೊರ ಜಗತ್ತಿನ ಹೌದು ರಾಜಕೀಯದ ನಿಜವಾದ ಶಕ್ತಿನೇ ಅಂತರಂಗದ ತಾಯಿ ಚೆನ್ನಮ್ಮನವರು ಆಕ್ಚುಲಿ. ಹೌದು. ಆದ್ರೆ ಅಷ್ಟೆಲ್ಲ ಅಧಿಕಾರದ ಮನೆಯಲ್ಲಿದ್ರು ಕೂಡ ಇನ್ನೂ ಕೂಡ ಅಧಿಕಾರನ ತೋರಿಸ್ಕೊಂಡವ್ರಲ್ಲ, ಸರಳವಾಗಿ ಸಜ್ಜನಿಕೆಯಿಂದ ನಡ್ಕೊಂಡಂತವ್ರು. ಹೌದು. ಬಡವರು ಯಾರಾದ್ರೂ ಹೋದ್ರೆ ಅವ್ರಿಗೆ ಒಂದು ಲಾಜಿಕಲ್ ಅಂಡ್ ರೀಚ್ ಆಗಿ ಅವ್ರಿಗೆ ಸಮಸ್ಯೆ ಪರಿಹಾರ ಸಿಗೋವರೆಗೂ ಅವರು ಹೌದು ವಿಶ್ರಾಂತಿ ಮಾಡ್ತಾ ಇರ್ಲಿಲ್ಲ. ಅದರಿಂದ ನೋಡಿದಂತಹದ್ದು ಹೌದು. ಯಾವ್ದಾದ್ರು ರೂಪದಲ್ಲಿ ನೊಂದವರಿಗೆ ಅವ್ರ ಪರಿಚಯದವರೇ ಆಗ್ಬೇಕಂತ ಇಲ್ಲ. ಹೌದು. ಅಂತ ತಾಯಿ ಇವತ್ತು ಹಲವಾರು ಒಳ್ಳೆ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ ದೇವೇಗೌಡರಿಗೆ. ಎಲ್ಲ ಕಷ್ಟ ಕಾಲದಲ್ಲಿ ಸಂತೋಷ ಕ್ಷಣದಲ್ಲಿ ಬೆಂಗಾವಲಾಗಿ ನಿಂತಿದ್ದಂತಹವರು. ಕುಮಾರನಂತಹವರ ಅಂತ ಮಕ್ಕಳನ್ನು ಕೂಡ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಹೌದು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಹೌದು. ಆದ್ರೆ ಅಂತಹ ತಾಯಿ ಇವತ್ತಿನ ಆಧುನಿಕ ಅದೆಷ್ಟೋ ತಾಯಂದ್ರಿಗೆ ಒಂದ್ ರೀತಿಯಲ್ಲಿ ರೋಲ್ ಮಾಡಲಿದ್ದ ಹಾಗೆ. ಹೌದು. ತಾಯ್ತನವನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಅದನ್ನ ಜಗತ್ತಿಗೆ ತೋರಿಸ್ಬೇಕು ಅಂತಕ್ಕಂಥದನ್ನ ತೋರಿಸಿ ಹೋದ್ರು. ಹೌದು. ವಿಶೇಷ ರೋಲ್ ಮಾಡಲ್ ಇನ್ ದಟ್ ಸೆನ್ಸ್ ಎಂಟೈರ್ ಮದರ್ಹುಡ್. ದೇವೇಗೌಡರಿಗೆ ಯಾವ ಸ್ವರೂಪದಲ್ಲಿ ದೇವರ ಮೇಲಿನ ನಂಬಿಕೆಗಳಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಅದಕ್ಕಿಂತ ಜಾಸ್ತಿ ಅನ್ನೋ ರೀತಿಯಲ್ಲಿ ಚೆನ್ನಮ್ಮ ಅವರು ಕೂಡ ದೈವಭಕ್ತಿಯನ್ನು ಹೊಂದದಂತವ್ರು. ಒಂಥರ ಗೃಹ ತಪಸ್ವಿನಿ ಅಂತ ಕುವೆಂಪು ಹೇಳ್ತಾ ಇದ್ರು. ಹೌದು. ಗೃಹ ತಪಸ್ವಿನಿ ಅಂತ ರಾಮಾಯಣ ದರ್ಶನದಲ್ಲಿ ಉಪಯೋಗಿಸ್ತಾರೆ. ಹೌದು. ಆ ರೀತಿಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಅವರ ತಪಸಿದ್ಧಿ ಮುಖಾಂತರನೇ ಗೌಡ್ರಿಗೆ ಮಕ್ಕಳಿಗೆ ಹೌದು ಶಕ್ತಿಯನ್ನು ಒದಗಿಸ್ಕೊಳತದಲ್ಲಿ ಅವ್ರಿಗೆ ಸಹಜವಾಗೇನೆ ಪ್ರಾಪಂಚಿಕತೆ ಸೆಕೆಂಡ್ರಿ, ಎರಡನೇದದು ಆಧ್ಯಾತ್ಮಿಕತೆ ಮತ್ತು ಭಕ್ತಿ ಅಂತಕ್ಕಂಥದ್ದು ಅವರ ಒಂದ್ ರೀತಿಯಲ್ಲಿ DNA ಬೆರ್ತೋಗ್ಬಿಟ್ಟಿತ್ತು ಅವ್ರಿಗೆ. ಹೌದು ಹೌದು ಹೌದು. ಅವರು ಪೂಜೆ ಮಾಡಿದ್ರೇನೆ, ದೇವರನ್ನ ಪ್ರಾರ್ಥನೆ ಮಾಡಿದ್ರೇನೆ, ನಾಮ ಜಪ ಮಾಡಿದ್ರೇನೆ ಊಟನೆ ಮಾಡ್ತಿರ್ಲಿಲ್ಲ, ನೀರು ಕೂಡ ಕುಡಿತಿರ್ಲಿಲ್ಲ ಅವರು. ಹೌದು. ಅಷ್ಟೊಂದು ಶ್ರದ್ಧೆ. ಹೌದು. ಅಂತ ತಾಯಿ ಇವತ್ತು ದೇಹ ಬಿಟ್ಟಿದ್ದಾರೆ. ಹೌದು. ಅದ್ರ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಹೌದು. ಬಹಳಷ್ಟು ಬಾರಿ ಶ್ರೀಮಠಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಕೂಡ ಅವ್ರನ್ನ ನೋಡಿರ್ತೀರಿ. ಆ ಸಂದರ್ಭಗಳಲ್ಲಿ ಯಾವ ರೀತಿಯಾದಂತಹ ರೀತಿಯಲ್ಲಿ ಅವರು ಮಾತನಾಡ್ತಾ ಇರ್ತಿದ್ರು ಸ್ವಾಮೀಜಿ? ಹಲೋ. ಶ್ರೀಮಠಕ್ಕೂ ಕೂಡ ಬಹಳಷ್ಟು ಬಾರಿ ಅವರು ಬಂದಾಗ ಈಗಾಗಲೇ ಹೇಳಿದಲ್ಲ, ಹಿಂದೂ ಕೂಡ ಅವರು ಆಡಂಬರ ಮಾಡಿದವರಲ್ಲ, ತೋರಿಸ್ಕೊಂಡವರಲ್ಲ. ಸುತ್ತಮುತ್ತ ಇದ್ದ ಇಷ್ಟು ದೀರ್ಘಕಾಲದ ರಾಜಕಾರಣದ ಅಧಿಕಾರದ ಸುತ್ತ ಕೋಟೆಯಲ್ಲಿದ್ರು ಕೂಡ ಹೌದು ಅಧಿಕಾರದ ಇದನ್ನ ಎಂದು ಕೂಡ ಅವ್ರ ಜೊತೆ ಕೊಂಡೊಯ್ದವರಲ್ಲ. ಅವ್ರದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಶೇಡ್ ಅವರ್ ಓನ್ ಪರ್ಸನಾಲಿಟಿ ಅಂಡ್ ಆಲ್ವೇಸ್ ಇಟ್ ವಾಸ್ ಐಡೆಂಟಿಟಿ. ಹೌದು. ಅಧಿಕಾರವನ್ನು ಎಂದೂ ಕೂಡ ತಮ್ಮ ಪರ್ಸನಾಲಿಟಿಗೆ ಆಗಲಿ ಐಡೆಂಟಿಟಿಗೆ ಆಗಲಿ ಉಪಯೋಗಿಸ್ಕೊಂಡವರಲ್ಲ ಅವರು. ಹೌದು. ನೀವು ಈಗಾಗಲೇ ಹೇಳಿದಾಗೆ ಅವರ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ಹೌದು ಅವರ ಒಂದು ಶಕ್ತಿ. ಆ ಶಕ್ತಿ ಎಲ್ಲರಿಗೂ ಸಿಗಲಿ ಅನ್ನೋದೇ ನನ್ನ ಪ್ರಾರ್ಥನೆ. ನಿಜ ನಿಜ ಸ್ವಾಮೀಜಿ, ಧನ್ಯವಾದ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಶ್ರೀ 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 ನಿರ್ಮಲಾನಾಥ ಸ್ವಾಮೀಜಿಯವರ ಮಾತುಗಳು.